ಶ್ರೀ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 18 ಮತ್ತು 19ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಹೋಗಿರಿ. ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮಗೆ ಸತ್ಯವೇದ ಆಧಾರ ವಚನ, ಬೈಬಲ್ ನಮಗೆ ಆಧಾರ ವಚನ. ಇವತ್ತು ನಾವೇನಿಲ್ಲಿ ಸಾರಾ ಚಾರಿಟಬಲ್ ಟ್ರಸ್ಟ್, ಇದು ಮಾರ್ಚ್ ತಿಂಗಳಿನ 16ನೇ ತಾರೀಕಿನಂದು ನಾವು ಸರ್ಕಾರದಿಂದ ಇದಕ್ಕೆ ಮಾನ್ಯತೆಯನ್ನು ಪಡೆದುಕೊಂಡೆವು. ಮಾನ್ಯತೆಯನ್ನು ಪಡೆದುಕೊಳ್ಳುವಿಕೆ ಕಾರಣ ಆಧಾರ ವಚನ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 19ನೇ ವಚನದಲ್ಲಿ ಇಲ್ಲಿ ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು ಏನಂತಂದ್ರ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ಸರ್ಕಾರದಿಂದ ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ನಾಯಕರುಗಳಿಂದ ನಮಗೆ ಅಧಿಕಾರ ಸಿಗುತ್ತಾ? ನಾಯಕರುಗಳಿಂದ ಅಧಿಕಾರ ಸಿಕ್ಕಾಗ ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತವರಾಗಿದ್ದೇವೆ. ಯಾವಾಗ ಬೇಕಾದ್ರೂ ನಮಗೆ ಸರ್ಕಾರ ಆಗ್ಬೋದು, ನಾಯಕರುಗಳಾಗಿರ್ಬೋದು, ನಮ್ಮ ಅಧಿಕಾರವನ್ನು ತಡೆ ಹಿಡಿಯಬಹುದು. ಆದರೆ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ಅಂದ್ರೆ ಮಾನವನಿಗೆ ಎಲ್ಲ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಯಾವುದೇ ತಾರತಮ್ಯ ದೇವರು ಮಾಡಿಲ್ಲ. ಸ್ತ್ರೀಗಾಗ್ಲಿ ಪುರುಷನಾಗ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಅಧಿಕಾರ ನಿಮಗೆ ಎದಕ್ಕೆ ಕೊಟ್ಟಿದಾನ ಎಂಬುದಾಗಿ ನೋಡ್ಬೇಕಾದ್ರೆ, ಆ ಅಧಿಕಾರವನ್ನು ನಾವು ಸುಮ್ಮನೆ ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಕೊಡ್ಲಿಲ್ಲ. ಆ ಅಧಿಕಾರವನ್ನು ನಮ್ಮಲ್ಲೇ ನಾವು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಕೊಡ್ಲಿಲ್ಲ. ಆ ಅಧಿಕಾರವನ್ನು ಏನ್ ಮಾಡಂತ ಹೇಳಿದನಂತಂದ್ರ, ನೀವು ಹೊರಟು ಹೋಗ್ರಿ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರಿಗೆ ಸೇವೆ ಮಾಡಿ. ಖಾಲಿ ಒಂದು ಪ್ರದೇಶ ಅಲ್ಲ, ಒಂದು ಜಾತಿ ಅಲ್ಲ, ಒಂದು ಸಮುದಾಯವಲ್ಲ, ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯವಲ್ಲ, ಎಲ್ಲಾ ದೇಶ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ನೀವು ಹೊರಟು ಹೋಗ್ರಿ. ಹೊರಟು ಹೋಗಿ ನಿಮ್ಮಲ್ಲಿರುವಂತ ತಲಾಂತಗಳು, ನಿಮ್ಮಲ್ಲಿರುವಂತ ಏನು ಗುರಿಗಳಿದಾವು, ಅವುಗಳನ್ನ ಏನ್ ಮಾಡ್ಬೇಕು, ನೀವು ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ಅಧಿಕಾರ ನಾನು ಕೊಟ್ಟಿದ್ದೀನಿ. ಯಾವಾಗಂದ್ರ ಈ ಲೋಕವನ್ನು ಸೃಷ್ಟಿ ಮಾಡಿ, ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಯಾವಾಗ ಮನುಷ್ಯನನ್ನು ಉಂಟು ಮಾಡಿದನು ದೇವರು, ಆಗಲೇ ಮನುಷ್ಯನಿಗೆ ಎಲ್ಲ ಅಧಿಕಾರ ಕೊಟ್ಟ. ಇದನ್ನ ಹೇಗೆ ಸಾಬೀತುಪಡಿಸಿಕೊಳ್ಬೇಕು? ದೇವ್ರು ಹೆಂಗ್ ಅಧಿಕಾರ ಕೊಟ್ರಿ ನಮಗ ಅಂತ ಹೇಳುವಾಗ ನೆನಪಿಟ್ಕೊಡ್ರಿ. ನಿಮಗೊಂದು ನೆನಪಿನಲ್ಲಿ ತರುತ್ತೆ ನಾನು. ದೇವರು ಮನುಷ್ಯನನ್ನು ಉಂಟು ಮಾಡಿ ಮನುಷ್ಯನಿಗೆ ಮಾತ್ರ ಆದಾಮ ಎಂಬುದಾಗಿ ಹೆಸರಿಟ್ಟ. ಆದಾಮ ಎಂಬುದಾಗಿ ಹೆಸರಿಟ್ಟು ಮನುಷ್ಯನಿಂದ ತೆಗೆಯಲ್ಪಟ್ಟ ಎಲುಬು ಸ್ತ್ರೀ. ಆ ಸ್ತ್ರೀಗೆ ಹವ್ವಳು ಎಂಬುದಾಗಿ ಉಂಟು ಮಾಡಿದ. ಗಂಡು ಮತ್ತು ಹೆಣ್ಣು ಎರಡು ಜಾತಿಯನ್ನು ದೇವರು ಉಂಟು ಮಾಡಿದ. ಉಂಟು ಮಾಡಿ ಆದ್ಮೇಲೆ ಮನುಷ್ಯನಿಗೆ ದೇವರು ಒಂದು ಸುಂದರವಾದ ಏದೇನ್ ತೋಟವನ್ನು ತಂದು ನೇಮಿಸಿದ. ಆ ಏದೇನ್ ತೋಟದಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಉಂಟು. ಆಗ ದೇವರು ಮನುಷ್ಯನಿಗೆ ಹೇಳ್ತಾನ, ನೋಡಪ್ಪ ಮನುಷ್ಯ, ಈ ತೋಟದಲ್ಲಿ ನಿನಗೆಲ್ಲ ಅಧಿಕಾರ ಕೊಟ್ಟಿದ್ದೀನಿ, ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲದರ ಮೇಲೆ ಆಡಳಿತ ಮಾಡು, ನಿನಗೆಲ್ಲ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದ. ಆಗ ಮನುಷ್ಯನ ದೇವರೇ ಇಷ್ಟೆಲ್ಲ ಪ್ರಾಣಿಗಳಿದವು, ಪಕ್ಷಿಗಳಿದವು, ಇವಕ್ಕೆ ಹೆಸರಿಡಬೇಕಲ್ಲ, ನಾನು ಇವಕ್ಕೊಂದು ನಾಮಕರಣ ಮಾಡಬೇಕಲ್ಲ, ಇವಕ್ಕೆ ಏನ್ ಹೆಸರಿಟ್ಟಿದೀನೇನು ಹೇಳಂದಾಗ ದೇವ್ರು ಹೇಳ್ತಾನೆ ಮನುಷ್ಯನಿಗೆ, ನೋಡಪ್ಪ ಆದಾಮ, ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ನೀನ್ ಏನ್ ಹೆಸರಿಡ್ತೀಯೋ, ನೀನ್ ಇವತ್ತು ಅವುಗಳಿಗೆ ಏನ್ ಹೆಸರು ಕರೀತೀಯೋ, ಇವತ್ತಿನಿಂದ ಮುಂದಿನ ತನಕ ಅದೇ ಹೆಸರಿರುತ್ತೆ ಅಂತ ಹೇಳಿದಾಗ ಮನುಷ್ಯನು ಪ್ರಾಣಿಗಳನ್ನು ನೋಡಿದಾಗ ಒಂದೊಂದಕ್ಕೂ ಒಂದೊಂದು ಹೆಸರಿಡ್ತಾ ಬಂದ. ಒಂದೊಂದು ಪ್ರಾಣಿಗಳನ್ನು ನೋಡಿದಾಗ ಆ ಹುಲಿ ಎಂಬುದಾಗಿ ಹೆಸರಿಟ್ಟ, ಸಿಂಹ ಎಂಬುದಾಗಿ ಹೆಸರಿಟ್ಟ, ಚಿರತೆ ಎಂಬುದಾಗಿ ಹೆಸರಿಟ್ಟ, ಕರಡಿ ಎಂಬುದಾಗಿ ಹೆಸರಿಟ್ಟ, ಮಂಗ್ಯ ಎಂಬುದಾಗಿ ಹೆಸರಿಟ್ಟ, ಕೋತಿ ಎಂಬುದಾಗಿ ಹೆಸರಿಟ್ಟ. ಪಕ್ಷಿಗಳನ್ನು ನೋಡಿದಾಗ ಅವಕ್ಕೂ ಒಂದು ಆವತ್ತು ಹೆಸರಿಟ್ಟಿದ್ದು ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಅವತ್ತು ದೇವರು ಈ ಲೋಕವನ್ನು ಯಾವಾಗ ಸೃಷ್ಟಿ ಮಾಡಿದಲ್ಲ, ಮನುಷ್ಯನಿಗೆ ಅಧಿಕಾರ ಕೊಟ್ಟ, ನೀನ್ ಹೆಸರಿಡು, ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವತ್ತು ನಾಮಕರಣ, ಅವತ್ತು ಇಟ್ಟಂತ ಹೆಸರುಗಳನ್ನು ಇವತ್ತಿಗೂ ನಾವು ಕರೀತಾ ಇದ್ದೀವಿ. ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ಅದಕ್ಕಾಗಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಎದಕ್ಕೆ ಅಧಿಕಾರ ಕೊಟ್ಟಿದ್ದಾನ? ನಮ್ಮ ಇಷ್ಟದ ಪ್ರಕಾರ ನಾವು ಜೀವನ ಮಾಡಕ್ ಕೊಟ್ಟಿಲ್ಲ. ಪರರಿಗೆ ಸಹಾಯ ಮಾಡ್ರಿ, ಪರ
ಪರರಿಗೆ ಉಪಕಾರವಾಗಬೇಕು, ಪರರಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಎಲ್ಲ ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರಿಗೆ ನೀವು ಸೇವೆಗಳನ್ನು ಮಾಡ್ರಿ, ಸುವಾರ್ತೆಗಳನ್ನು ಮಾಡ್ರಿ, ನಂಬಿದವರಿಗೆ ಆತ್ಮಿಕತೆಯಲ್ಲಿ ನಡೆಸಿರಿ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಎಂಬುದಾಗಿ ದೇವರು ನಮಗೆ ಪ್ರಾಮಿಸ್ ಮಾಡಿದ್ದಾನೆ. ಯಾವ ಅಧಿಕಾರದಿಂದ? ದೇವರು ಕೊಟ್ಟ ಅಧಿಕಾರದಿಂದ, ದೇವರು ಕೊಟ್ಟ ಅಪ್ಪನೆ ಮೇರೆಗೆ ಇವತ್ತು ನಾವು ಸಾರಾ ಚಾರಿಟಬಲ್ ಟ್ರಸ್ಟ್ ನ ನಾಮಕರಣವನ್ನು ತೆಗೆದುಕೊಂಡು ಸರ್ಕಾರದ ಅಧೀನದಲ್ಲಿ ಹೋಗಿ ನಾವು ಇದಕ್ಕೆ ರಿಜಿಸ್ಟ್ರೇಷನ್ ಪರ್ಮಿಷನ್ ಕೊಟ್ಟಾಗ ಅವರು ನಮಗೆ ಇದಕ್ಕೆ ಮಾನ್ಯತೆಯನ್ನು ಮಾಡಿ ಇದಕ್ಕೆ ರುಜು ಹಾಕಿ ನಮಗೆ ಅವರು ಪರ್ಮಿಷನ್ ಕೊಟ್ಟಿರುವುದರಿಂದ ಈಗ ನಾವು ದೇವರ ವಾಕ್ಯದ ಆಧಾರದ ಮೇರೆಗೆ ಗ್ರಾಮಗಳಿಗೆ, ಪಟ್ಟಣಗಳಿಗೆ, ಹಳ್ಳಿಗಳಿಗೆ ಹೋಗಿ ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ನಾವು ಅಧಿಕಾರಿಗಳ ಸಮ್ಮುಖದಲ್ಲಿ, ದೇವರ ಆಶೀರ್ವಾದದ ಸಮ್ಮುಖದಲ್ಲಿ ನಾವು ಬಂದು ಈ ಕಾರ್ಯಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮಗೆ ಸತ್ಯವೇದ, ಬೈಬಲ್ ಆಧಾರ. ದೇವರು ಹೇಳಿದನ, ಹೋಗ್ರಿ ಸುವಾರ್ತೆ ಸಾರಿ, ಹೋಗ್ರಿ ಕೆಲಸಗಳನ್ನು ಮಾಡ್ರಿ, ಹೋಗಿ ಜನರ ಮಧ್ಯದಲ್ಲಿರುವಂತಹ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿರಿ ಎಂಬುದಾಗಿ ದೇವರು ನಮಗೆ ಕೊಟ್ಟಿರುವ ಆ ಅಧಿಕಾರದಿಂದ, ದೇವರು ನಮಗೆ ಕೊಟ್ಟ ಆ ಶಕ್ತಿಯಿಂದ, ದೇವರು ನಮಗೆ ಕೊಟ್ಟ ಆ ಆಶೀರ್ವಾದದಿಂದ ಇವತ್ತು ನಾವು ಇಲ್ಲಿ ಇದ್ದೇವೆ. ಅದಕ್ಕಾಗಿ ನಮ್ಮ ತಂಡದಿಂದ 7 ಜನ, ಈ ತಂಡ ಈ ಸಾರಾ ಚಾರಿಟಬಲ್ ಟ್ರಸ್ಟ್ ನ 7 ಸದಸ್ಯರುಗಳು ನಾವಾಗಿದ್ದೇವೆ. 4 ಜನ ಪುರುಷರು, 3 ಜನ ಸ್ತ್ರೀಯರು. ಒಟ್ಟಾಗಿ ನಾವು ಇವತ್ತಿನಿಂದ ನಾವು